ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಕೋವಿಡ್ ಆರ್ಭಟ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದೆ. ಏಕಾಏಕಿ ಕೋವಿಡ್ ಪ್ರಕರಣಗಳಲ್ಲಿ ಹೆಚ್ಚಳ ಕಂಡು ಬಂದಿದೆ ಬೆಂಗಳೂರಲ್ಲಿ. ಇದುವರೆಗೂ ರಾಜ್ಯದಲ್ಲಿ 35 ಕೋವಿಡ್ ಪ್ರಕರಣ ಪತ್ತೆಯಾಗಿದೆ. 35 ಕೋವಿಡ್ ಪಾಸಿಟಿವ್ ಪ್ರಕರಣಗಳು. 35 ಪ್ರಕರಣಗಳ ಪೈಕಿ ಬೆಂಗಳೂರು ಒಂದರಲ್ಲೇ 32 ಇದೆ. ರಾಜಧಾನಿಯಲ್ಲೇ 32 ಇದೆ. ಇನ್ನು ಉಳಿದಂತೆ ಬೆಂಗಳೂರು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಇರೋದು 3 ಪ್ರಕರಣ ಅಂತ. ಟೋಟಲಾಗಿ 35 ಆಯಿತು ಅಂತ. ಬೆಂಗಳೂರಲ್ಲಿ ಒಂದಲ್ಲ 3 ಮಗುವಿಗೆ ಕೋವಿಡ್ ಬಂದಿದೆ. ಇಲ್ಲಿ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಒಂದು ಮಗುವಿಗೆ ಈ ಥರ ಕೋವಿಡ್ ಪಾಸಿಟಿವ್ ಬಂದಿರೋದು ಗೊತ್ತಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಕೋವಿಡ್ ಪತ್ತೆಯಾಗಿದೆ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಕೂಡ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಏನಾಗುತ್ತೆ, ನಿಮಗೆ ಈ ಜ್ವರ ಅಂತ ಬಂದಾಗ ಬಂದಿದ್ದ ಜ್ವರ ಎಲ್ಲ ಕೋವಿಡ್ ಅಲ್ಲದೆ ಇರಬಹುದು. ಆದರೆ ಕೋವಿಡ್ ಅನ್ನೋದು ಜ್ವರದ ರೂಪದಲ್ಲೇ ಇರುತ್ತೆ ಅದು ಅಂತ. ನಿಮಗೆಲ್ಲ ಜ್ವರ ಬರುತ್ತಲ್ಲ, ಬಂದಿದ್ದ ಜ್ವರ ಎಲ್ಲನೂ ಕೋವಿಡ್ ಆಗಿರಬೇಕು ಅಂತೇನಿಲ್ಲ. ಆದರೆ ಕೋವಿಡ್ ಮಾತ್ರ ಜ್ವರದ ರೂಪದಲ್ಲೇ ಅದು ಬರೋದು ಅಂಥೇಳಿ ಒಂದು ರೀತಿಯಲ್ಲಿ ನಿಮಗೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಅಂಥೇಳಿ. ರೆಸ್ಪಿರೇಟ್ರಿ ಅಂತ ಬಂದಾಗ ನಿಮಗೆ ಉಸಿರಾಟಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಕೋವಿಡ್. ನಿಮ್ಮ ಉಸಿರನ್ನೇ ಕಸಿದುಕೊಂಡು ಬಿಡುತ್ತೆ ಅದು ಅಂತ ಹೇಳ್ತಾರಲ್ಲ, ಸುಮ್ಮನೆ ಹೇಳಿಲ್ಲ ಅದನ್ನು. ಸೊ ನಿಮಗೆ ಉಸಿರಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅಂಥೇಳಿ. ಸರ್ವೇ ಸಾಮಾನ್ಯ ಜ್ವರದ ಥರನೇ ಇರುತ್ತೆ ಇದು. ಆದರೆ ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಪ್ರಾಣ ತೆಗೆಯಬಲ್ಲದಿದು ಅಂತ. ಹಾಗಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ. ಇದನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಆಗಿದೆ. ಈಗ ಖಾಸಗಿ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಬೆಂಗಳೂರಲ್ಲಿ ಕೋವಿಡ್ ಪತ್ತೆಯಾಗಿದೆ. ಇನ್ನು ವಾಣಿವಿಲಾಸದಲ್ಲಿ 1 ಮಗುವಿನಲ್ಲಿ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ.